ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ. ಇದಕ್ಕೆ ಒಂದು ಬ್ರೆಡ್ಡು ಹಾಗೆ ಎಗ್ ಇದ್ದರೆ ಸಾಕು. ಬ್ರೆಡ್ನ ಚೆನ್ನಾಗಿ ಚೂರು ಮಾಡಿಕೊಂಡು ಮಿಕ್ಸಿ ಬೌಲ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಈ ಪುಡಿನ ಒಂದು ಬೌಲ್ಗೆ ಹಾಕ್ಕೊಂಡು ಆ ಬೌಲ್ನಲ್ಲಿ ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿರೋದು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಮೆಣಸಿನಕಾಯಿ ಹಾಗೆ ಒಂದೆರಡು ಎಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಬ್ಯಾಚುಲರ್ಸ್ ಆಗಲಿ ಇಲ್ಲ ಅಂತಂದರೆ ಮಕ್ಕಳಾಗಲಿ ಯಾರಾದರೂ ಮಾಡಿಕೊಂಡು ಈಸಿಯಾಗಿ ಟೇಸ್ಟಿಯಾಗಿ ತಿನ್ನುವಂಥದ್ದು. ಈಗ ಇದಕ್ಕೆ ಎಗ್ ಹಾಕ್ಕೊಂಡು ಆನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ಕ್ವಿಕ್ ರೆಸಿಪಿ ಅಂತಲೂ ಹೇಳಬಹುದು. ಆಫೀಸ್ಗೆ ಹೋಗಿ ಬಂದವರು, ತುಂಬ ಟಯರ್ಡ್ ಆಗಿರೋರು, ಇವಾಗ ಇನ್ನೇನಪ್ಪ ಮಾಡಲಿ ಅಂದ್ಕೊಳ್ಳೋರು ಈಸಿಯಾಗಿ ಮಾಡಿಕೊಳ್ಳುವ ರೆಸಿಪಿ ಇದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಎರಡನ್ನೂ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತವೆನೇ ಒಲೆ ಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ, ಇಲ್ಲ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ, ನಿಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ಆ ಸೈಜಲ್ಲಿ ದೋಸೆ ಥರ ಹಾಕ್ಕೊಳ್ಳಿ. ಇದನ್ನು ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಕೊಟ್ಕೋಬಹುದಲ್ವ, ಅಷ್ಟು ಚೆನ್ನಾಗಿದೆ. ಒಂದು ಸತಿ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ಪೂನ್ ಅಷ್ಟೇ, ಜಾಸ್ತಿ ಏನು ಬೇಡ. ನಂತರ ಚೆನ್ನಾಗಿ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ಇದೀಗ ಆಗಿದೆ, ಪ್ಲೇಟಿಗೆ ತಗೊಳ್ಳೋಣ. ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಒಮ್ಮೆ ನೋಡಿ. ಇದನ್ನೊಂದ್ಸತಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಒಂದ್ಸತಿ ನೋಡಿ ಹೇಗಿದೆ ಅಂತ. ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ, ನೋಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ಅದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾವು ಸ್ವಲ್ಪ ಟೊಮ್ಯಾಟೊ ಸಾಸ್ ಜೊತೆಗೆ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಅನಿಸುತ್ತೆ, ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ.